ಇನ್ನು ಜಿ ಬಿ ಎ ಚುನಾವಣೆಯಲ್ಲಿ EVM ಬಳಸಲ್ವಂತೆ. ಈ ಬಾರಿ ಬ್ಯಾಲೆಟ್ ಪೇಪರ್ ಬಳಕೆಯಾಗುತ್ತೆ. ಇದು ಹಿಂದೆ ಆ ನಿರ್ಧಾರಕ್ಕೆ ಬರಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಕೂಡ ಮಾಡಲಾಗಿತ್ತು. ಮೇ 25 ನಂತರ ನಡೆಯುವಂಥ ಚುನಾವಣೆ, ಅದರಲ್ಲಿ ಬ್ಯಾಲೆಟ್ ಪೇಪರ್ ಬಳಸ್ತಾರಾ? ಬ್ಯಾಲೆಟ್ ಪೇಪರ್ ಬಳಸಲಿಕ್ಕೆ ಅವಕಾಶ ಇದೆಯಾ? ಚುನಾವಣಾ ಆಯೋಗ ಎಂದೂ ಕೂಡ ಬ್ಯಾಲೆಟ್ ಪೇಪರ್ ಬಳಸಬಾರದು ಅಂತ ಹೇಳಿಲ್ಲ. ಬೇಕಿದ್ರೆ ಬಳಸ್ಕೋಬಹುದು, ಅವರವ್ರ ನಿರ್ಧಾರ ಅನ್ನುವಂಥ ಮಾತನ್ನು ಕೂಡ ಹೇಳಿದೆ. ಹಾಗಾದ್ರೆ ನಿಜಕ್ಕೂ ಈ EVM ಮಷಿನ್ಗಳಿಗೆ ಕೊಟ್ಟು ಬ್ಯಾಲೆಟ್ ಪೇಪರನ್ನು ಬಳಸ್ತಾರಾ? ಸೊ ಆ ರೀತಿ ಏನಾದರೂ ಆದರೆ ನೋಡಿ, ಇದೊಂದು ಹೊಸ ಚರ್ಚೆಗೆ ಗ್ರಾಸವಾಗುತ್ತೆ. ಈ ರೀತಿ ಏನಾದರೂ ಮಾಡಿದ್ರೆ ಇಲ್ಲಿ ತನಕ ಈ ಇಡೀ ವ್ಯವಸ್ಥೆಯ ಬಗ್ಗೆ ಏನು ನಂಬಿಕೆ ತರುವಂಥ ಪ್ರಯತ್ನಗಳೇನು ಆಗ್ತಾ ಇದೆಯಲ್ಲ ನಿರಂತರವಾಗಿ, ಅದಕ್ಕೆ ಹೊಡೆತ ಬಿದ್ದಂಗಾಗಲ್ವಾ? ಕಾಂಗ್ರೆಸ್ ಏನು ನಿರಂತರವಾಗಿ ಆರೋಪ ಮಾಡ್ತಾ ಇದೆ, ಅದಕ್ಕೆ ಇಂಬು ಸಿಕ್ಕಂಗಾಗಲ್ವಾ? ಇಂಥದ್ದೆಲ್ಲದೂ ಕೂಡ ಇದೆ. EVM ಬ್ಯಾಲೆಟ್ ಪೇಪರ್ ಎರಡರಲ್ಲೂ ದೋಷ ಇಲ್ಲ. ಸುಪ್ರೀಂ ಕೋರ್ಟ್ ಬ್ಯಾಲೆಟ್ ಪೇಪರ್ನ ಬಳಸಬೇಡಿ ಅಂತೇನು ಹೇಳಿಲ್ಲ. ಹೀಗಾಗಿ ಯಾಕೆ ಬಳಸಬಾರದು ಅಂತಲೂ ಕೂಡ ಕೇಳಲಾಗ್ತಾ ಇದೆ. ಆಯೋಗ ನಿರ್ಧಾರ ಮಾಡಿದ್ರೆ ಇದಾಗಬಹುದು. ಆದರೆ ಯಾವ ಸಂದೇಶ ರವಾನೆ ಆಗುತ್ತೆ? ಇತ್ತೀಚೆಗಂತೂ ನಾವು ನೋಡ್ತಾ ಇದ್ದೀವಿ, ಬನ್ನಿ ನಮ್ಮ ಪ್ರತಿನಿಧಿ ಅರುಣ್ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನು ನಡೀತಾ ಇದೆ ಈಗ? ಬಳಸಬಾರದು ಅಂತ ಸುಪ್ರೀಂ ಕೋರ್ಟ್ ಏನು ಹೇಳಿಲ್ಲ, ಹಾಗಾಗಿ ಬಳಸ್ಬೋದು, ಆಯೋಗ ನಿರ್ಧಾರ ಮಾಡುತ್ತೆ, ಪ್ರಶ್ನೆ ಬೇರೆ. ಆದರೆ ಎಲ್ಲೋ ಒಂದು ಕಡೆಗೆ ಯಾವ ಸಂದೇಶ ರವಾನೆ ಆಗುತ್ತೆ? ಮಾಡ್ತಿರುವಂಥ ಆರೋಪಗಳಿಗೆ ಒಂಥರ ಇಂಬು ಸಿಕ್ಕಂಗಾಗಲ್ವಾ? ಹೌದು, ಇದರಲ್ಲೇನೋ ದೋಷ ಇರ್ಬೋದು ಅನ್ನುವಂಥ ಒಂದು ಸಂದೇಶ ರವಾನೆ ಆಗಲ್ವಾ? ಏನು ನಡೀತಾ ಇದೆ ಈಗ? ಬ್ಯಾಲೆಟ್ ಪೇಪರ್ ಬಳಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಯಾಕೆ ಬರಲಾಗ್ತಾ ಇದೆಯಂತೆ? ರಂಗನಾಥ್, ಪ್ರಮುಖವಾಗಿ ನೋಡೋದಾದ್ರೆ ಏನು ಈಗಾಗಲೇ ಬಿಜೆಪಿ ಸರ್ಕಾರವು ಸಹ ಇದಕ್ಕೆ ಆರೋಪವನ್ನು ಮಾಡ್ತಿದೆ. ಅದರಲ್ಲಿ ಪ್ರಮುಖವಾಗಿ ಕೇಳ್ತಾ ಇದೆಯಾ? ಹಲೋ, ಮುಂದುವರಿಸಿ. ಓಕೆ, ಕಾರಣಾಂತರಗಳಿಂದ ಅವರ ಸಂಪರ್ಕ ಸಾಧ್ಯ ಆಗ್ತಿಲ್ಲ, ಮತ್ತು ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. GBA ಚುನಾವಣೆಯಲ್ಲಿ ಹಾಗಾದರೆ ಮಷಿನ್ ಬಳಸಲ್ಲ, ಬ್ಯಾಲೆಟ್ ಪೇಪರ್ನ ಬಳಕೆ ಮಾಡ್ತಾರಂತೆ. ಕಳೆದ ಬಾರಿ ಈ BBP ಚುನಾವಣೆಯಲ್ಲಿ EVM ಬಳಕೆ ಆಗಿತ್ತು. EVM ಕಳೆದ ಬಾರಿ ಚುನಾವಣೆಯಲ್ಲಿರಲಿ, ಯಾವುದೇ ಸಂಘ ಸಂಸ್ಥೆಗಳ ಚುನಾವಣೆ ಆದರೂ ಕೂಡ EVM ಬಳಕೆ ಆಗುತ್ತೆ, ಅಂಥ ಸ್ಥಿತಿಗೆ ಬಂದುಬಿಟ್ಟಿವಿ ನಾವು. ಆದರೆ ಈಗ ಮತ್ತೆ ವಾಪಸ್ ಬ್ಯಾಲೆಟ್ ಪೇಪರಿಗೆ ಹೋಗೋದಿದೆಯಲ್ಲ, ಏನಿದು? ನಮ್ಮದು ಸ್ವತಂತ್ರ ಸಂಸ್ಥೆ, ಇದು ನಮ್ಮ ನಿರ್ಧಾರ ಅಂತ ಆಯೋಗ ಹೇಳಿದೆ. ಹಿಂದೆ ಈ ರಾಜ್ಯ ಚುನಾವಣಾ ಆಯುಕ್ತರು ಕೊಟ್ಟಂಥ ಸ್ಟೇಟ್ಮೆಂಟ್, ಅದನ್ನು ಪ್ರಹ್ಲಾದ್ ಜೋಶಿ ಟೀಕೆ ಮಾಡಿದರು. ಏನು ಅವರು ಯಾವ ರೀತಿ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ, ಏನು ಕತೆ? ಅವ್ರು ಕೊಡೋಂಥ ಸ್ಟೇಟ್ಮೆಂಟ್ಗಳಿಗೆ ಅರ್ಥ ಇದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಕಿದರು. ಸಂಗ್ರೇಶಿಯವರ ಸ್ಟೇಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಪ್ರಶ್ನೆಗಳನ್ನು ಎತ್ತಿದ್ರು. ಈಗ ಬ್ಯಾಲೆಟ್ ಪೇಪರ್ ಬಳಕೆ ಮಾಡ್ತೀವಿ, ಅವ್ರು ಹೇಳ್ತಾರೆ ನಮ್ಮದು ಸ್ವತಂತ್ರ ಸಂಸ್ಥೆ, ಸುಪ್ರೀಂ ಕೋರ್ಟ್ ಏನು ಹೇಳಿಲ್ಲ ಇದನ್ನು ಬಳಕೆ ಮಾಡಬಾರ್ದು ಅಂತ ಹೇಳಿ ಅಂತ, ಹಾಗಾಗಿ ನಾವು ಬಳಕೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದೀವಿ. ಈಗಿದು ಒಂದು ಹೊಸ ಚರ್ಚೆಯನ್ನು ಹುಟ್ಟಾಕ್ತಾ ಇದೆ.